बीदर के चालकापुर गांव में एक परिवार ने अपनी बेटी की शादी शाहपुर गांव में करवाया है, जहां बहू का आरोप है कि शादी करने के बाद से ससुराल में दहेज लालच बढ़ गया और हर रोज झगड़ा होते रहे। ससुराल वालों ने मायके से सोना लाने की मांग की। युवती ने कहा कि अगर मैं लाने से मना करती तो वो मुझे मारते और गालियां देते और मेरे पति के अपने पिता रोज अपने बेटे को परेशान करते थे और मुझ पर बेबुनियाद इल्जाम लगाते। जब मैं सोना लाने से मना करती तो मेरे पति मुझे मारते और सोना लाने की मांग करते। अगर सास मुझे एक तरफ परेशान करती तो ससुर दूसरी तरफ। मुझे इस बात की चिंता है कि मेरे बच्चे कहाँ रहे। पत्नी ने पुलिस प्रोटेक्शन की मांग की है। उसने आरोप लगाया है कि उसकी सास ने उसे अपने भाई के घर से सोना लाने के लिए मजबूर किया है और उसे पीटा और गाली गलौज की। जब उसे इस बारे में महिला पुलिस स्टेशन बुलाया गया तो मैं अपने परिवार के साथ आई। वहां भी उन्होंने मेरे भाई, पिता, माँ और मुझे पीटना शुरू कर दिया और पुलिस स्टेशन के सामने धमकी दी कि और लड़ाई की। उन्होंने हमारे लिए डर का माहौल बना दिया है क्योंकि मेरे भाई का सिर फूट गया है और वह गंभीर चोटों के साथ अस्पताल में भर्ती है। कैमरामैन महेश का कवरेज। ನಿನ್ನ ಸಂಡೆ ಇತ್ತು ರೀ ಸರ್ ಫೋನ್ ಮಾಡಿದ್ರಿ ಅವತ್ತೊಂದಿನ ಶುಕ್ರವಾರ ಇತ್ತು ಅವತ್ತು ಯಾವರಿತ್ತು ಸರ್ ಬಂದು ಅರ್ಜಿ ಕೊಟ್ಟು ಹೋದ್ರಿ ಸರ್ ಅರ್ಜಿ ಕೊಟ್ಟು ಹೋದ್ರಿ ಹೋಗಿ ಮೇಲೆ ಏಕಪ್ಪ ನೀವು ಏನು ಮಾತಾಡ್ತೀರಿ ಇಲ್ಲಿ ಮತ್ಲಪ್ಪಿಲ್ಲ ನನ್ನ ಹತ್ರ ಮಾತಾಡಿ ಏನು ಮತ್ಲಪ್ಪಿಲ್ಲಪ್ಪ ರೋಡಿ ಮೇಲೆ ಮಾತಾಡೋದೇನದ ಅಲ್ಲೇ ಮಹಿಳಾ ಪೊಲೀಸ್ ಸ್ಟೇಷನ್ ಬರ್ರಿ ಸರ್ ಮುಂದೆ ಮಾತಾಡ್ರಿ ಏನದಪ್ಪ ಅಲ್ಲಿ ಮಾತಾಡಿ ಮುಗಿಸ್ಕೊಂಡು ನಿಮಗೆ ಕಳ್ಸೋದಿತ್ತು ಕಳಿಸ್ರಿ ಇಲ್ಲಾಂದ್ರೆ ನಿಮ್ಮ ಮಗಳಿಗೆ ಇಟ್ಕೋರಿ ಅಂತ ಅಂದವ್ರಿ ಯಾಕಾಗಲ್ಲಕ್ರಿ ಸರ್ ಬರ್ತೇವ್ರಿ ಅಂತ ಅಂದೇವು ನೋಡ್ರಿ ಇವರು ಸಂಡೆ ದಿನ ಇವರು ಸರ್ ಇರ್ತಾರೋ ಇರಲ್ಲ ಅಂಬದು ನನಗೆ ಗೊತ್ತಿಲ್ಲ ರೀ ಸರ್ ಆಯಿತು ಬಾ ಅಂತಿ ಅವ ಸಂಡೆ ದಿನ ಭಾಳ ಫೋನ್ ಮಾಡಿ ಕರೆಸ್ದವ್ರಿ ಸರ ಕಳ್ಸಡಿ ಬಂದೇವ್ರಿ ಸರ 4 ಮಾತಾಡಿ ಹೋಗೋದದಪ್ಪ ನೀವು ಏನು 4 ಮಂದಿ ಜಮಿಸ್ಕೊಂಡು ಬರಬೇಡ್ರಿ ನಿಮ್ಮ ಕಡೆನವ್ರಿಗೆ ಬರ್ಬರ್ರಿ ಇವ್ರ ಕಡೆನವ್ರಿಗೆ ಪೊಲೀಸ್ ಸ್ಟೇಷನ್ ನಿಮ್ಮ ಕಡೆನವ್ರಿಗೆ ಬರ್ಬರ್ರಿ ಅವ್ರ ಕಡೆನವ್ರಿಗೆ ಇಬ್ಬರು ಹೊಂಟಾರ ಬಂದೇವ್ರಿ ಸರ ಕರ್ಕೊಂಡು ಬಾ ಅಂತಂದ್ರೆ ನಾವು ನಮ್ಮ ದೊಡ್ಡಪ್ಪ ನಮ್ಮ ಪಪ್ಪ ನಮ್ಮ ಮಮ್ಮಿ ನಾನು ನಮ್ಮ ಕಾಕ ಬಂದೇವ್ರಿ ಸರ ಬಂದು ಹೋಗಿ ಕುಂತೇವ್ರಿ ಹೋಗಿ ಕುಂತಿನ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ರೀ ಮಂಗಲ್ಪೇಟೆ ಆಯಿತು ಬಂದೇವ್ರಿ ಬಂದು ಒಂದು ಗಾಳಿಗೆ ಕುಂತೇವ್ರಿ ಸರ್ ಇನ್ನೂ ಬರ್ಲಕ್ಕೆ ತಯಾರಿಲ್ಲ ರೀ ಫೋನ್ ಮಾಡಿ ಕರೆಸ್ದ್ರು ಸರ್ ಬಂದಿಲ್ಲ ರೀ ಅವ್ರು ನಾವು ಹೋಗಿದ್ದು ಒಂದು ಗಾಳಿಗೆ ಬಂದರ್ರಿ ಸರ ಬಂದ ಮ್ಯಾಕ ಏನದಪ್ಪ ಈಗ ಹೇಳಿ ನಡ್ಸ್ಕೊಂಬದನ ಏನಿಲ್ಲ ಅಂತ ಕೇಳಿದ್ರಿ ಸರ್ ನಮ್ಮ ಮಮ್ಮರಿಗೆ ಕೇಳಿದ್ರಿ ಮೊದಲು ನಮಗೆ ಕೇಳಿದ್ರಿ ಸರ ನೀನು ನಡೆದದ ಸರ್ ನನಗೆ ನಡೆದದ ರೀ ಅವ್ರು ಇಟ್ಕೊಂಬಲ್ಲಿ ಹೋಗ್ಯಾರ ರೀ ಅವ್ರು ಕರ್ಕೊಂಡು ಹೋಗಲ್ಲ ಹೋಗ್ಯಾರ ನಾ ಹೇಳಿದ್ರಿ ಸರ ಅಷ್ಟ್ರಾಗ ನಮ್ಮ ಅಮ್ಮ ಬಂದ್ರಿ ಬರೋರಿಗೆ ಈಕಿ ನನ್ನ ಮಾತು ಕೇಳಲ್ಲ ಈಕಿ ನನ್ನ ಮಾತೇ ಕೇಳಲ್ಲ ನಾ ಬಾ ಅಂದ್ರೆ ಬರ್ಬೇಕು ನಾ ಎಲ್ಲಿ ಹೋಯ್ತೆ ಅಲ್ಲಿ ಬರ್ಬೇಕು ಅಂತ ಅಂದ್ರಿ ಆ ಮಾತಿಗೆ ನಾ ಈಗ ಆ ಮಾತಿಗೆ ಏನು ಮಾತಾಡ್ಬೇಕು ಹೇಳ್ರಿ ಸರ್ ಬಾ ಅಂತಂದ್ರೆ ನಾನು ಅವ್ರ ಬಳಿ ಹೋಗಿ ಮಕ್ಕೋಬೇಕು ರೀ ಅವ್ರ ಮಾತಿ ಅಂತ ಏನು ಕೇಳ್ಬೇಕು ಸರ್ ನಾ ಅದು ಹೇಳ್ರಿ ನಮಗೆ ಅದು ನ್ಯಾಯ ಬೇಕು ನನಗೆ ನಮ್ಮ ಮನೆಯವ್ರು ಇದ್ದಿಲ್ರಿ ಸರ್ ನಮ್ಮ ಮನೆಯವ್ರು ಎಲ್ಲರೂ ಫೋನ್ ಮಾಡ್ಕೊತ ಬಂದಾರ್ರಿ ಅವ್ರು ಆಲ್ರೆಡಿ ಗುಂಪು ಕಟ್ಕೊಂಡು ಬಂದಾರ ಮಹಿಳಾ ಪೊಲೀಸ್ ಸ್ಟೇಷನ್ ಬಂದು ಒಂದು ಗಳಿಗೆ ಕುಂತಿ ಮ್ಯಾಗ ಬಂದಾರ ಸರ್ ಅವ್ರು ಬಂದ ಮ್ಯಾಗ ನನಗೆ ಭೀ ಕೇಳಿದ್ರಿ ಸರ್ ಏನಾಯ್ತಮ್ಮ ನಿಂದು ಈಗ 6 ತಿಂಗಳು ದಿನ ಐತಿ ಇದೇ ಕೇಸ್ ನಡೆಸ್ಲತ್ತೀರಿ ನೀವು ಹಾಂ ಸರ್ ಒಂದು ಮಾತು ಲೇಡೀಸ್ ಪೊಲೀಸ್ ಹೇಳಿದ್ರು ರೀ ಈಕಪ್ಪ ನಿನಗೆ ಹೆಂಡತಿ ಹತ್ತದ ಏನು ಹತ್ತಲ್ಲ ಎಡ್ಡೆ ಮಾತು ಹೇಳಿ ನನಗೆ ಅಂತಂದ್ರಿ ಆಕೆ ಮಾತು ಕೇಳಲ್ರಿ ನಂದು ನಂಗೆ ಆಕಿನಿಂದ ಆಗಲ್ಲ ಅಂತಂದ್ರಿ ನಂಗೆ ಡಿವೋರ್ಸ್ ಪೇಪರ್ ಮೇಲೆ ನನಗೆ ಸೈನ್ ಮಾಡ್ರಿ ಅಂತಂದ್ರಿ ನಮ್ಮ ಮನೆಯವ್ರು ಆಗಲ್ಲಪ್ಪ ನಂಗೆ ಆಕಿನ ಸರಿ ಮಾಡೋದಾಗಲ್ಲ ಅಂತಂದ್ರಿ ನಾನು ನಡೀತಪ್ಪ ನಾನು ನಡ್ಸ್ಕೊಂಬಲ್ಲಿ ಹೋಗ್ಯಾರ್ರಿ ಸರ್ ಅವ್ರು ನಾನು ಬೊಕ್ಕಳು ನನ್ನ ಗಂಡ ಮೇಲೆ ನಡೆದಂತ ಅದ ರೀ ಸರ್ ಆಸೆ ಖರೆ ಅವ್ರು ನನ್ನ ಕರ್ಕೊಂಡು ಹೋಗಲಾಗ್ಯಾರ ನಾನು ನಡ್ಸ್ಕೊಂಬಲ್ಲಿ ಹೋಗ್ಯಾರ ಬಂಗಾರ ಹುಂಡ ಸಲ ಭಾಳ ಟಾರ್ಚರ್ ಮಾಡತ್ತಾರ ನನಗೆ ಈಗ ಪೂರ ಸರ್ ಅಷ್ಟು ಮಾತಿಗೆ ತಂದ್ರೆ ಸರ್ ಇವ್ರು ಯಾಕೋ ನಿನ್ನ ಮಾತು ಕೇಳಲ್ಲ ಹೋಗ್ಯಾರ ಈಗ ಅವ್ರು ಡಿವೋರ್ಸ್ ಕೊಡ್ತೇಲತ್ತಾರ ಹಂಗೆ ಹಿಂಗೆ ಅಂತಂದ್ರೆ ಸರರು ನೀವು ಹೋಗ್ರಮ್ಮ ಅವ್ರು ಮಾತು ಕೇಳಲ್ಲ ಹೋಗ್ಯಾರ ನೀವು ಹೋಗ್ರಿ ನೀವು ಆಟೋ ಚಾಲು ಮಾಡ್ಕೊಂಡು ಹೋಗ್ರಿ ಅಂತ ಅಂದ್ರಿ ಸರ್ ಸೂರ್ಯಕಾಂತ್ ಸರ್ ಅವ್ರು ಹೋಗ್ರಿ ಅಂತಂದ್ರೆ ಬಂದೇವ್ರಿ ಸರ್ ತೆಳಗೆ ಬಂದು ಆಟೋದಾಗ ಕುಂತಿದ್ದಾರೆ ನಮ್ಮ ಸಣ್ಣ ಹುಡುಗಿ ತಂದು ಆಯ್ತು ಅಲ್ಲಿಂದ ನಮ್ಮ ಮನೆಯವ್ರ ಕಡರ ಓಡಿ ಬಂದು ಸರ ನಮ್ಮ ಕೂಸಿಗೆ ಒಡ್ಡು ಮುರುಕಿ ಪೂರ ಕೈ ಎಲ್ಲ ಇದು ಮಾಡ್ಯಾಕ್ಯಾರ ನಮ್ಮ ಕೂಸಿಂದು 1.5 ವರ್ಷದಿಂದ ಅದ ರೀ ಕೂಸು ಪೂರಾದ್ರ ಜುಂಜೆ ಮುಟ್ಟಿ ಮಾಡಿದ್ರು ಸರ ಕೂಸು ಎದಕ್ಕೆ ಬರ್ತಿದ್ದಿಲ್ಲ ಇನ್ನೊಂದು ಅರ್ಧ ಸಾತ್ ಅಂದರು ಪೂರ ಕೂಸು ಬಿಡ್ತಿತ್ರಿ ನನ್ನ ಕೈದಾಗಿಂದ ಹೋಯ್ತಿತ್ರಿ ನೀ ಕೂಸಿಗೆ ಬಿಡು ಕೈ ಮುರಿದೋಯ್ತದು ಜೀವ ಹೋಯ್ತದ ಬಿಡು ಅಂತಂದ್ರೆ ಭೀ ಬಿಟ್ಟಿಲ್ರಿ ಸತ್ತೋದ್ರೆ ಇಲ್ಲೇ ಹೋಯ್ತೆ ನಿನ್ನ ಕೈದು